ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ದಿನ ದೇವಾಲಯ ದರ್ಶನ ಕಾರ್ಯಕ್ರಮದಲ್ಲಿ ಕನವಳ್ಳಿಯ ಪಾರ್ವತಿ ಪರಮೇಶ್ವರ ದೇವಾಲಯ, ಜಿಲ್ಲಾ ಕೇಂದ್ರ ಹಾವೇರಿಯಿಂದ ಪೂರ್ವಕ್ಕೆ 15 ಕಿಲೋಮೀಟರ್ ದೂರದಲ್ಲಿರುವ ಒಂದು ಗ್ರಾಮ ಕನವಳ್ಳಿ. ಕನವಳ್ಳಿಗೆ ಶಾಸನಗಳಲ್ಲಿ ಕನ್ನವಳ್ಳಿ ಅಥವಾ ಕಮ್ನವಳ್ಳಿ ಎಂದಿದ್ದು, ಇಲ್ಲಿರುವ ಪಾರ್ವತಿ ಪರಮೇಶ್ವರ ದೇವಾಲಯವು ತನ್ನ ವಿಶೇಷತೆಯಿಂದ ಬಹಳ ಪ್ರಸಿದ್ಧವಾಗಿದೆ. ಪಾರ್ವತಿ ಪರಮೇಶ್ವರ ದೇವಾಲಯವು ಊರ ಹೊರವಲಯದಲ್ಲಿ ಕೆರೆಯಂಚಿನಲ್ಲಿ ಪೂರ್ವಾಭಿಮುಖವಾಗಿದೆ. ಸಾಮಾನ್ಯವಾಗಿ ಶಿವ ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿ ಪರಶಿವನು ಲಿಂಗ ರೂಪದಲ್ಲಿರುತ್ತಾನೆ. ಕನವಳ್ಳಿಯ ಪರಮೇಶ್ವರ ದೇವಾಲಯದಲ್ಲಿ ಶಿವನು ನಾಟ್ಯ ಶಿವನ ರೂಪದಲ್ಲಿರುವುದು ವಿಶೇಷತೆ. ಈ ದೇವಾಲಯವು ಮೂಲತಃ 9ನೇ ಶತಮಾನಕ್ಕೆ ಸೇರುವ ರಾಷ್ಟ್ರಕೂಟರ ಕಾಲದ ದೇವಾಲಯವಾಗಿದ್ದು ಬಹಳ ಬದಲಾವಣೆಗಳನ್ನು ಕಂಡಿದೆ. ದೇವಾಲಯವು ಗರ್ಭಗೃಹ, ಅಂತರಾಳ, ನವರಂಗಗಳನ್ನು ಹೊಂದಿದ್ದು ಸುತ್ತಲೂ ಪ್ರಾಕಾರವಿದೆ. ಪ್ರಧಾನ ದೇವಾಲಯಕ್ಕೆ ಹೊಂದಿಕೊಂಡಂತೆ ಮತ್ತೊಂದು ಶಿವಾಲಯವಿದೆ. ದೇವಾಲಯಕ್ಕೆ ಆಧುನಿಕವಾಗಿ ನಿರ್ಮಿಸಿರುವ ಪ್ರವೇಶದ್ವಾರವಿದೆ. ದೇವಾಲಯದ ಸಮೀಪದಲ್ಲಿಯೇ ವಸಂತ ಮಂಟಪವಿದೆ. ಈ ದೇವಾಲಯದ ಗರ್ಭಗುಡಿಯಲ್ಲಿರುವ ನಾಟ್ಯ ಶಿವ ನಟರಾಜ ತಾಂಡವೇಶ್ವರನ ಬಹಳ ಸೊಗಸಾದ ಮೂರ್ತಿಯು ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದ್ದು ಆಕರ್ಷಕವಾಗಿದೆ. ಪರಶಿವನ ಲೀಲಾಮೂರ್ತಿಗಳಲ್ಲಿ ಶಿವತಾಂಡವ ಮೂರ್ತಿಯು ಪ್ರಮುಖವಾದುದು. ನರ್ತನ ಭಂಗಿಯಲ್ಲಿರುವ ನಟರಾಜನ ನಾಟ್ಯಶಾಸ್ತ್ರದ ಅಧಿದೇವತೆ. ಕನವಳ್ಳಿಯ ಪಾರ್ವತಿ ಪರಮೇಶ್ವರ ದೇವಾಲಯದ ಗರ್ಭಗುಡಿಯಲ್ಲಿರುವ ನಟರಾಜನು ಸುಮಾರು 7 ಅಡಿ ಎತ್ತರದಲ್ಲಿದ್ದು ಕಪ್ಪು ಗ್ರಾನೈಟ್ ಶಿಲೆಯಿಂದ ರೂಪುಗೊಂಡಿದೆ. ದುಷ್ಟಶಕ್ತಿಯ ಪ್ರತೀಕವಾದ ಅಪಸ್ಮಾರ ಪುರುಷನ ಮೇಲೆ ಆನಂದದಿಂದ ದೇವನ ಎತ್ತಿದ ಪಾದವು ಮುಕ್ತಿಯೆಡೆಗೊಯ್ಯುವ ಅನುಗ್ರಹ ಪಾದವಾದರೆ, ಮೆಟ್ಟಿದ ಪಾದವು ಅಘೋರ ಶಕ್ತಿಯನ್ನು ಮೆಟ್ಟಿದಂತಿದೆ. ನರ್ತಿಸುತ್ತಿರುವ ದೇವನ ಪ್ರಭಾವಳಿಯಲ್ಲಿ ಅಷ್ಟದಿಕ್ಪಾಲಕರು ತಮ್ಮ ವಾಹನಗಳ ಮೇಲೆ ಆಸೀನರಾಗಿರುವಂತೆ ಚಿತ್ರಿಸಲಾಗಿದೆ. ವಿಶೇಷವಾದ ವಿನ್ಯಾಸವನ್ನು ಹೊಂದಿರುವ ಜಟಾಮುಕುಟುಧಾರಿಯಾದ ಪರಶಿವನ ಶಿರದ ಹಿಂಭಾಗದಲ್ಲಿ ಪ್ರಭಾಚಕ್ರವಿದೆ. ತ್ರಿನೇತ್ರಧಾರಿಯಾದ ದೇವನು ಎಡಗಿವಿಯಲ್ಲಿ ಪತ್ರಕುಂಡಲವನ್ನು ಧರಿಸಿದ್ದು, ಬಲಗಿವಿಯಲ್ಲಿ ಮಕರ ಕುಂಡಲವಿದೆ. ಕೊರಳಿಗೆ ಧರಿಸಿರುವ ಚಿನ್ನವೀರ, ಕಂಠೀಹಾರ ಮುಂತಾದ ಆಭರಣಗಳು, ತೋಳಿಗೆ ಧರಿಸಿರುವ ಕೇಯೂರ, ಭುಜಕೀರ್ತಿ, ಕೈ ಕಡಗಗಳು, ದೇಹಕ್ಕೆ ಧರಿಸಿರುವ ಯಜ್ಞೋಪವೀತ, ಉಪವೀತ, ಉದರಬಂಧ, ಉತ್ತರೀಯ, ಕಾಲ್ಕಡಗ ಬಹಳ ಕಲಾತ್ಮಕವಾಗಿವೆ. ಅಷ್ಟಬಾಹುಗಳನ್ನು ಹೊಂದಿರುವ ನಟರಾಜನ ಮೇಲಿನ ಬಲಗೈನಲ್ಲಿ ತ್ರಿಶೂಲ, ಬಾಣ ಬತ್ತಳಿಕೆಯಿಂದ ತೆಗೆಯುತ್ತಿರುವಂತಿದೆ. ಮೇಲಿನ ಎಡಗೈಯಲ್ಲಿ ಉದ್ದವಾದ ಕತ್ತಿ ಹಾಗೂ
ಅಕ್ಷರಮಾಲೆಯುಕ್ತ ಅಭಯ ಹಸ್ತವನ್ನು ಹೊಂದಿರುವನು. ಪರಮೇಶ್ವರನು ಎಡ ಮೇಲಿನ ಕೈಯಲ್ಲಿ ಡಮರುಗ ಬಾಣಗಳನ್ನು ಹಿಡಿದಿದ್ದು, ಕೆಳಗಿನ ಎಡಗೈಯಲ್ಲಿ ಗುರಾಣಿ ಹಾಗೂ ಖಡ್ಗವನ್ನು ಹಿಡಿದಿರುವನು. ನಟರಾಜನ ಬಲಕ್ಕೆ ಸೃಷ್ಟಿಕರ್ತ ಬ್ರಹ್ಮದೇವ, ಎಡಭಾಗದಲ್ಲಿ ಸ್ಥಿತಿಕರ್ತ ವಿಷ್ಣುಮೂರ್ತಿಗಳಿರುವವರು. ನಟೇಶನ ಬಲಭಾಗದಲ್ಲಿ ನರ್ತಿಸುತ್ತಿರುವ ಬೇತಾಳಗಣ, ನವಿಲ ವಾಹನದ ಮೇಲಿರುವ ಸುಬ್ರಹ್ಮಣ್ಯ ಹಾಗೂ ವಿನಾಯಕರಿದ್ದರೆ, ಎಡಭಾಗದಲ್ಲಿ ಸರಸ್ವತಿ, ಲಕ್ಷ್ಮಿ ಹಾಗೂ ದೇವನ ಪತ್ನಿಯಾದ ಉಮೆಯು ಶಿವನೆಡೆಗೆ ನೋಡುತ್ತಿರುವಂತೆ ಚಿತ್ರಿಸಲಾಗಿದೆ. ದೇವನ ಪ್ರಭಾವಳಿಯಲ್ಲಿ ಗಂಧರ್ವರು ದೇವನನ್ನು ಹೂಮಾಲೆಯಿಂದ ಅರ್ಚಿಸಲು ಬರುತ್ತಿರುವಂತೆ ಬಿಂಬಿಸಲಾಗಿದೆ. ಹಸನ್ಮುಖಿಯಾಗಿ ತಾಂಡವ ನೃತ್ಯ ಮಾಡುತ್ತಿರುವ ಪರಶಿವನು ಪತ್ನಿಯೊಂದಿಗಿರುವುದರಿಂದ ಇಲ್ಲಿರುವ ನಟರಾಜನು ಉಮಾ ತಾಂಡವ ಮೂರ್ತಿಯಾಗಿದ್ದಾನೆ. ಸುಮಾರು 9ನೇ ಶತಮಾನಕ್ಕೆ ಸೇರಿರಬಹುದಾದ ಈ ಸುಂದರವಾದ ನಟರಾಜನ ಮೂರ್ತಿಯು ದೇವಾಲಯದ ಪ್ರಧಾನ ಗರ್ಭಗೃಹದಲ್ಲಿರುವುದು ಅತ್ಯಂತ ವಿಶೇಷತೆಯಿಂದ ಕೂಡಿದೆ. ಇಂತಹ ಮೂರ್ತಿ ಕನ್ನಡ ನಾಡಿನ ಬೇರೆ ಯಾವ ದೇವಾಲಯಗಳಲ್ಲಿಯೂ ಕಾಣಬರುವುದಿಲ್ಲ. ಈ ದೇವಾಲಯಕ್ಕೆ ಹೊಂದಿಕೊಂಡಂತೆ ಮತ್ತೊಂದು ಗರ್ಭಗುಡಿಯಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ ಸುಮಾರು 3 ಅಡಿ ಎತ್ತರದ ಶಿವಲಿಂಗವಿದೆ. ಕನವಳ್ಳಿಯ ಪರಮೇಶ್ವರನಿಗೆ ಅಪಾರ ಸಂಖ್ಯೆಯ ಭಕ್ತರಿದ್ದು, ವರ್ಷವಿಡೀ ಹಾಗೂ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಪೂಜಾ ಕೈಂಕರ್ಯಗಳು ಬಹು ಸಾಂಗವಾಗಿ ಜರುಗುತ್ತವೆ. ಏಪ್ರಿಲ್ ತಿಂಗಳಲ್ಲಿ ಬರುವ ದವನದ ಹುಣ್ಣಿಮೆಯಲ್ಲಿ ಕನವಳ್ಳಿಯ ಪಾರ್ವತಿ ಪರಮೇಶ್ವರ ಸ್ವಾಮಿಗೆ ರಥೋತ್ಸವವು ಬಹಳ ವೈಭವವಾಗಿ ಜರುಗುವುದು. ಧನ್ಯವಾದಗಳು ಸ್ನೇಹಿತರೆ. ಈ ದಿನ ದೇವಾಲಯ ದರ್ಶನದಲ್ಲಿ ಕನವಳ್ಳಿಯ ಪಾರ್ವತಿ ಪರಮೇಶ್ವರ ದೇವಾಲಯದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.